ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿದಿನ ಬೆಳಗ್ಗೆ ನಡೆಯುವ ಉಷಾ ಪೂಜೆ ಅಥವಾ ಮುಂಜಾನೆಯ ಪೂಜೆ ಅತ್ಯಂತ ಪವಿತ್ರ ಮತ್ತು ಪ್ರಮುಖವಾದ ಪೂಜೆಯಾಗಿದೆ. ನಮ್ಮ ಹಿಂದೂ ಧರ್ಮದ ಆಗಮಶಾಸ್ತ್ರದ ಪ್ರಕಾರ ಮುಂಜಾನೆ ಅವಧಿಯಲ್ಲಿ ಸಾತ್ವಿಕ ಗುಣಗಳಿಂದ ಕೂಡಿರುತ್ತೆ. ರಾತ್ರಿಯ ವಿಶ್ರಾಂತಿಯ ನಂತರ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಮೂಡಿಸುವಂತಹ ಸಂದರ್ಭದಲ್ಲಿ ಭಗವಂತನಿಗೆ ಮೊದಲ ಪೂಜೆ ಸಲ್ಲಿಸಿ ಇಡೀ ಸನ್ನಿಧಾನದಲ್ಲಿ ದೈವಿಕ ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಿಗೊಳಿಸಲು ಈ ಉಷಾ ಪೂಜೆಯನ್ನು ಮಾಡಲಾಗುತ್ತೆ. ಉಷೆ ಅಂದರೆ ಮುಂಜಾನೆ ಅಥವಾ ಮುಂಜಾನೆಯ ಬೆಳಕು ಎಂದರ್ಥ. ಸೂರ್ಯನ ಉದಯದೊಂದಿಗೆ ಹೇಗೆ ಇಡೀ ಜಗತ್ತು ಬೆಳಕಿನಮಯವಾಗುತ್ತೋ ಅದೇ ರೀತಿಯಾಗಿ ಭಕ್ತರ ಜೀವನದಲ್ಲಿ ಅಜ್ಞಾನ ಎಂಬ ಕತ್ತಲು ಸರಿದು ಜ್ಞಾನವೆಂಬ ಬೆಳಕನ್ನು ನೀಡು ಅಂತ ಪ್ರಾರ್ಥಿಸಿ ಈ ಪೂಜೆಯನ್ನು ಮಾಡಲಾಗುತ್ತೆ. ಈ ಪೂಜೆಯನ್ನು ಮಾಡುವಾಗ ಅಥವಾ ಆರತಿಯ ಸಮಯದಲ್ಲಿ ಭಗವಂತನ ದರ್ಶನ ಮಾಡಿದ್ರೆ ಭಕ್ತರಿಗೆ ಮಾನಸಿಕ ಶಾಂತಿ, ಸುದೀರ್ಘ ಆಯುಷ್ಯು ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ಸ್ವಾಮಿಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಅಲಂಕರಿಸಿದ ನಂತರ ಈ ಉಷೆ ಪೂಜೆಯನ್ನು ಮತ್ತು ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಜಗತ್ತಿನ ಸಮಸ್ತ ಜೀವರಾಶಿಗಳ ಒಳಿತಿಗಾಗಿ ಹಾಗೂ ಕಠಿಣ ವ್ರತ ಮಾಡಿಕೊಂಡು ಬರುವಂತಹ ಭಕ್ತರ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಲಿ ಅಂತ ಈ ಸಮಯದಲ್ಲಿ ಸ್ವಾಮಿಯ ಬಳಿ ಸಂಕಲ್ಪವನ್ನು ಮಾಡ್ತಾರೆ. ಇಂತಹ ಸೇವೆಯನ್ನು ಮಾಡಲು ಅವಕಾಶ ಕೊಟ್ಟಂತಹ ನನ್ನ ಮನಸ್ಸಾಳುವ ಅರಸ ಅಯ್ಯಪ್ಪ ಸ್ವಾಮಿಯ ಪಾದಕ್ಕೆ ಶರಣು. ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ತುಭ್ಯಂ ನಮೋ ನಮಃ. ಯತ್ರ ಯತ್ರ ಶರಣುಘೋಷ ಮಂತ್ರಂ ತತ್ರ ತತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.